ವೇದಿಕೆಯ ಮೇಲೇನೆ ಹಾಲಿ ಮತ್ತು ಮಾಜಿ ಶಾಸಕರ ಬೆಂಬಲಿಗರು ಕ್ರೆಡಿಟ್ಗೋಸ್ಕರ ಬಡದಾಡಿಕೊಂಡಿದ್ದಾರೆ. ಬಾಗಲಕೋಟೆ ಜಮಖಂಡಿ ಕ್ಷೇತ್ರದ ಕಣ್ಣೂರಿನಲ್ಲಿ ವೇದಿಕೆ ಮೇಲೆ ಕ್ರೆಡಿಟ್ ವಾರೇ ನಡೆದುಬಿಟ್ಟಿದೆ. ಡಾಕ್ಟರ್ BR ಅಂಬೇಡ್ಕರ್ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು. BR ಅಂಬೇಡ್ಕರ್ ಭವನ ಆ ನೂತನ ಬಿಲ್ಡಿಂಗ್ ಅನ್ನು ಓಪನ್ ಮಾಡೋ ಸಂದರ್ಭದಲ್ಲಿ, ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಜಮಖಂಡಿ ಕ್ಷೇತ್ರದ ಬಿಜೆಪಿ ಶಾಸಕ ಜಗದೀಶ್ ಗುಡುಗುಂಟಿ, ಕಾಂಗ್ರೆಸ್ನ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಇವರಿಬ್ಬರ ಮಧ್ಯೆ ನಾನು ಕೊಡ್ತಿದ್ದು, ನಾನು ತಂದಿದ್ದು, ನಾನೇ ಕಟ್ಟಿದ್ದು ಅನ್ನುವಂಥದ್ದು. ಅದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಗೊಂದಲವನ್ನೇ ಕೆಲಕಾಲ ಸೃಷ್ಟಿ ಮಾಡಿಬಿಟ್ಟಿದೆ. ಮಡ್ಡಿ ಮಸ್ತಿ ಜನರ ಸಮಸ್ಯೆ ಬಗೆಹರಿಸುವ ವಿಚಾರದಲ್ಲಿ ವಿವಾದ ಆಯಿತು. ಸಮಸ್ಯೆ ನಾನೇ ಬಗೆಹರಿಸಿದ್ದು ಅಂತ ಆನಂದ ನ್ಯಾಮಗೌಡ ಹೇಳಿದ್ರೆ, ನಾನೇ ನಿಂತ್ಕೊಂಡು ಸ್ವತಃ ಸಮಸ್ಯೆ ಬಗೆಹರಿಸಿದ್ದೀನಿ ಅಂತ ಜಗದೀಶ್ ಗುಡುಗುಂಟಿ ಹೇಳ್ತಾರೆ. ಸೊ ಶಾಸಕರು ಮತ್ತು ಮಾಜಿ ಶಾಸಕರು ಹಿಂಗೆ ಮಾತಾಡ್ತಿದ್ದಂಗೆ ಅವ್ರ ಬೆಂಬಲಿಗರದ್ದು ಸ್ಟಾರ್ಟ್, ಗೊತ್ತಲ್ಲ ನಿಮಗೆ, ಗಲಾಟೆ. ಆ ಗಲಾಟೆಗಳು ಆರಂಭ ಆಗಿದೆ. ಆಮೇಲೆ ಎಂಟ್ರಿ ಕೊಟ್ಟು RB ತಿಮ್ಮಾಪುರ್ ಬಂದು ಪರಿಸ್ಥಿತಿ ಶಾಂತ ಮಾಡಿ ಶಾಸಕರ ಕೈಯಲ್ಲಿದ್ದ ಮೈಕ್ ಕಸ್ಕೊಳ್ತಾರೆ. ಸ್ವಲ್ಪ ಪರಿಸ್ಥಿತಿ ತಿಳಿ ಮಾಡೋ ಪ್ರಯತ್ನ ಅಲ್ಲಿ ನಡೆಯುತ್ತೆ. ಇದೇ ಘಟನೆ, ಇದೇ ಕಾರ್ಯಕ್ರಮದಲ್ಲಿ ಇಬ್ಬರದು ಕ್ರೆಡಿಟ್ ವಾರು. ಅಂಬೇಡ್ಕರ್ ಭವನ ಉದ್ಘಾಟನೆ ಆಗಿದೆ, ಸರ್ಕಾರಿ ಕಾರ್ಯಕ್ರಮ. ಸಾಮಾನ್ಯವಾಗಿ ಆ ಕಾರ್ಯಕ್ರಮದಲ್ಲಿ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳೆಲ್ಲರೂ ಕೂಡ ಭಾಗವಹಿಸ್ತಾರೆ. ಆ ಸಂದರ್ಭದಲ್ಲಿ ನಡೆದಂಥ ವಾರ ಇದು, ಕೇಳಿಸ್ಕೊಳ್ಳಿ. ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಬರಬಾರ್ದಿಲ್ಲ. ಪ್ರೋಟೋಕಾಲ್ ನಾವು ಮಾತಾಡಬಾರ್ದಾಗಿತ್ತು. ಈ ತರ ಸುಳ್ಳು ಇದು ತಪ್ಪಿದು. ನಾನೇ ಸ್ವತಃ ರೊಕ್ಕ ಹಾಕಿ ಎಲ್ಲರೂ ಮಾಡಿ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು. ದಯಮಾಡಿ ಕೂತ್ಕೊಳ್ರಿ. ಇದು ಪಕ್ಷ ಸಭೆ ಎಲ್ಲ ಕೂತ್ಕೊಳ್ರಿ. ಈ ಸರ್ಕಾರಿ ಕಾರ್ಯಕ್ರಮ ಕೂತ್ಕೊಳ್ರಿ, ಎಲ್ಲರೂ ಕೂತ್ಕೊಳ್ರಿ. ಇಲ್ಲಿ ಮಡ್ಡಿ ಪ್ಲಾಟ್ ನಲ್ಲಿ ಇರುವಂತ ಜನರಿಗೆ ಸಾಕಷ್ಟು ತೊಂದರೆಗಳದಾವ. ಒಂದು ಹಕ್ಕುಪತ್ರ ಇಲ್ಲ, ಎರಡದು ಕರೆಂಟ್ ವ್ಯವಸ್ಥೆ ಇರಲಿಲ್ಲ. ನೀವೆಲ್ಲ ಸ್ಟ್ರೈಕ್ ಮಾಡಿದ್ರಿ, ನೀವೆಲ್ಲ ಯಾರ್ಯಾರು ಭೇಟಿ ಆಗಿದ್ರಿ. ಕೊನೆಗೆ ಬಂದು ನನ್ನನ್ನ ಸಂಪರ್ಕಿಸಿದೆ. ಸರ್, ನಾವೆಲ್ಲಾ ಕಡೆ ಭೇಟಿಯಾಗಿದ್ದೀವಿ, ಎಲ್ಲ ನಮ್ಮ ಪ್ರಯತ್ನ ಮುಗಿದು ಹೋಗೈತಿ. ಇವತ್ತೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ರ ನಿಮ್ಮಿಂದ ಆಗ್ಬೋದು, ನೀವೇನಾದ್ರೂ ದಯವಿಟ್ಟು ನಮಗ ಸಹಾಯ ಮಾಡ್ರಿ ಅಂತ ಹೇಳಿ ನೀವು ನಮ್ಮ ಮನೆಗೆ ಬಂದು ಕೇಳ್ಕೊಂಡಾಗ, ನಾನು ಇಲ್ಲಿ ಬೇಡ, ಸ್ವತಃ ನಾನೇ ನಿಮ್ಮ ಊರಿಗೆ ಬರ್ತೀನಿ, ಶಾಲೆಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ನಾನು ನಿಮ್ಮ ಊರಿಗೆ ಬಂದು ಒಂದು ಮೀಟಿಂಗ್ ಮಾಡಿದೀವಿ ಇಲ್ರಿ ಅಮ್ಮ. ನೀವೆಲ್ಲ ಇದ್ರಿ ಅವತ್ತು. ನಿಮ್ಮ ಮುಂದೆ ನಾನು ಮೀಟಿಂಗ್ ಮಾಡಿ ಸ್ವತಃ ನಿಮ್ಮ ಮುಂದೆ ಫೋನ್ ಮಾಡಿ CEO ಅವ್ರಿಗೆ ಹೇಳಿ ಆ ಕರೆಂಟ್ ಕೊಡಿಸುವಂತ ವ್ಯವಸ್ಥೆಯನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇವೆ. ಇಲ್ಲಿ ಮಡ್ಡಿ ಪ್ರೋಟೋಕಾಲ್ ಪ್ರಕಾರ ಇಲ್ಲಿ ಬರಬಾರ್ದಿಲ್ಲ. ಪ್ರೋಟೋಕಾಲ್ ನಾವು ಮಾತಾಡಬಾರ್ದಾಗಿತ್ತು. ಈ ತರ ಸುಳ್ಳು ಇದು ತಪ್ಪಿದು. ನಾನೇ ಸ್ವತಃ ರೊಕ್ಕ ಹಾಕಿ ಎಲ್ಲರೂ ಮಾಡಿ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು. ದಯಮಾಡಿ ಕೂತ್ಕೊಳ್ರಿ.